ಬದಲಾಗುವ ರಾಜಕೀಯ, ಬದಲಾಗುವ ತತ್ವಗಳು. ಹೌದು, ರಾಜಕೀಯದಲ್ಲಿ ಶಾಶ್ವತ ಶತ್ರುಗಳು ಇಲ್ಲ, ಶಾಶ್ವತ ಮಿತ್ರರು ಇಲ್ಲ ಎಂಬ ಮಾತು ಎಷ್ಟು ನಿಜವೋ, ಶಾಶ್ವತ ಸಿದ್ಧಾಂತಗಳು ಇಲ್ಲ ಎಂಬುದು ಅಷ್ಟೇ ಸತ್ಯ. ಒಂದು ಕಾಲವಿತ್ತು, ಕರ್ನಾಟಕ ರಾಜಕೀಯದಲ್ಲಿ ಕುಟುಂಬ ರಾಜಕೀಯದ ವಿರುದ್ಧ ಅತ್ಯಂತ ಗಟ್ಟಿ ಧ್ವನಿ ಎತ್ತಿದ್ದ ನಾಯಕ ಸಿದ್ದರಾಮಯ್ಯನವರು. ಪ್ರಜಾಪ್ರಭುತ್ವದಲ್ಲಿ ವಂಶಾಡಳಿತ ಇರಬಾರದು, ಕುಟುಂಬ ರಾಜಕೀಯ ಇರಬಾರದು, ಜನಸಾಮಾನ್ಯರಿಗೆ ಅವಕಾಶ ಸಿಗಬೇಕು ಎಂದು ಅಬ್ಬರಿಸಿದ್ದ ಅದೇ ಸಿದ್ದರಾಮಯ್ಯನವರು ಇವತ್ತು ಯಾವ ಹಂತಕ್ಕೆ ಬಂದು ನಿಂತಿದ್ದಾರೆ? ತಮ್ಮ ಸುದೀರ್ಘ ರಾಜಕೀಯ ಜೀವನದ ಕೊನೆಯ ಘಟ್ಟದಲ್ಲಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ತಮ್ಮ ಇಡೀ ರಾಜಕೀಯ ಪ್ರಭಾವ, ವರ್ಚಸ್ಸು ಮತ್ತು ಶಕ್ತಿಯನ್ನ ತಮ್ಮ ಮಗನ ರಾಜಕೀಯ ಭವಿಷ್ಯವನ್ನ ಭದ್ರಪಡಿಸುವುದಕ್ಕಾಗಿ ಮುಡಿಪಾಗಿಟ್ಟಿದ್ದಾರಾ? ಅಂದು ಸಿದ್ಧಾಂತ ಮಾತನಾಡ್ತಾ ಇದ್ದ ನಾಯಕ ಇಂದು ಪುತ್ರ ವ್ಯಾಮೋಹಕ್ಕೆ ಶರಣಾಗಿದ್ದಾರಾ? ಇಷ್ಟೇನಾ ರಾಜಕೀಯ ಅಂದ್ರೆ? ಇಡೀ ರಾಜ್ಯದ ಜನತೆ ಮತ್ತು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಯಾಗ್ತಾ ಇರುವ ವಿಷಯ ಇದು. ಸಿದ್ದರಾಮಯ್ಯನವರ ಅಂದಿನ ನಿಲುವಿಗೂ ಇಂದಿನ ನಡೆಗೂ ಇರುವ ವ್ಯತ್ಯಾಸವೇನು? ಮಗನ ಭವಿಷ್ಯಕ್ಕಾಗಿ ಇವರು ತೆಗೆದುಕೊಳ್ತಾ ಇರುವ ನಿರ್ಧಾರಗಳು ಇವರ ರಾಜಕೀಯ ವರ್ಚಸ್ಸಿನ ಮೇಲೆ ಎಂತಹ ಪರಿಣಾಮವನ್ನ ಬೀರಲಿವೆ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಸ್ವಯಂ ನಿರ್ಮಿತ ನಾಯಕತ್ವ ಮತ್ತು ಸಾಮಾಜಿಕ ನ್ಯಾಯದ ಹೋರಾಟದ ಮೂಲಕ ಉನ್ನತ ಸ್ಥಾನಕ್ಕೇರಿದ ಪ್ರಮುಖ ನಾಯಕರಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರು ಮುಂಚೂಣಿಯಲ್ಲಿದೆ. 5 ದಶಕಗಳ ಕಾಲ ಸುದೀರ್ಘ ರಾಜಕೀಯ ಜೀವನ ನಡೆಸಿದ ಇವರು ಸದಾ ಶೋಷಿತ ವರ್ಗಗಳು, ಹಿಂದುಳಿದವರು, ಅಲ್ಪಸಂಖ್ಯಾತರ ಧ್ವನಿಯಾಗಿ ಗುರುತಿಸಿಕೊಂಡವರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ತಮ್ಮ ಮಗನಾದ ಯತೀಂದ್ರ ಸಿದ್ದರಾಮಯ್ಯನವರ ರಾಜಕೀಯ ಬೆಳವಣಿಗೆಗಾಗಿ ಮತ್ತು ಭವಿಷ್ಯದ ಭದ್ರತೆಗಾಗಿ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಪ್ರಭಾವ ಮತ್ತು ವರ್ಚಸ್ಸನ್ನೇ ದಾರಿ ಎರಿತಾ ಇದ್ದಾರೆ ಎಂಬ ಚರ್ಚೆಗಳು ಸಾರ್ವಜನಿಕ ಮತ್ತು ರಾಜಕೀಯ ವಲಯದಲ್ಲಿ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿವೆ. ಒಂದು ಕಾಲದಲ್ಲಿ ಕುಟುಂಬ ರಾಜಕಾರಣವನ್ನ ಸೈದ್ಧಾಂತಿಕವಾಗಿ ವಿರೋಧಿಸಿದ್ದ ನಾಯಕನೇ ಇಂದು ತನ್ನ ಕುಟುಂಬದ ಉತ್ತರಾಧಿಕಾರಕ್ಕಾಗಿ ಹೊಂದಾಣಿಕೆ ಮಾಡಿಕೊಳ್ತಾ ಇರುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿನ ಪ್ರಾಯೋಗಿಕ ರಾಜಕೀಯ ಸಮೀಕರಣಗಳಿಗೆ ಹಿಡಿದ ಕನ್ನಡಿಯಾಗಿದೆ. ಸ್ನೇಹಿತರೆ, ಸಿದ್ದರಾಮಯ್ಯನವರ ರಾಜಕೀಯ ಸಿದ್ಧಾಂತವು ರಾಮ ಮನೋಹರ್ ಲೋಹಿಯಾ ಅವರ ಸಿದ್ಧಾಂತ ತತ್ವಗಳ ತಳಹದಿಯ ಮೇಲೆ ರೂಪಿತವಾಗಿದೆ. 1978ರಲ್ಲಿ ತಮ್ಮ ಸಾರ್ವಜನಿಕ ಜೀವನವನ್ನ ಆರಂಭಿಸಿದ ಇವರು ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದ ಹಳ್ಳಿಯ ಕೃಷಿಕ ಕುಟುಂಬದಿಂದ ಬಂದವರಾಗಿದ್ದಾರೆ. ಜನತಾ ಪರಿವಾರದ ಆಕ್ಟಿವ್ ಸದಸ್ಯರಾಗಿ ಬೆಳೆದ ಇವರು ಜೆಡಿಎಸ್ ಮತ್ತು ಅದರ ವರಿಷ್ಠರಾದ ಎಚ್.ಡಿ. ದೇವೇಗೌಡರ ಕುಟುಂಬ ಕೇಂದ್ರಿತ ರಾಜಕೀಯ ವ್ಯವಸ್ಥೆಯನ್ನ ತೀವ್ರವಾಗಿ ವಿರೋಧಿಸ್ತಾ ಇದ್ರು. 2005ರಿಂದ 2006ರ ಅವಧಿಯಲ್ಲಿ ಇವರು ಜೆಡಿಎಸ್ ತೊರೆಯಲು ಪ್ರಮುಖ ಕಾರಣವೇ ಈ ವಾರಸುದಾರ ರಾಜಕಾರಣ, ಕುಟುಂಬ ರಾಜಕಾರಣ ಮತ್ತು ಸ್ವಯಂ ನಿರ್ಮಿತ ನಾಯಕರನ್ನ ತುಳಿಯುವ ಕೌಟುಂಬಿಕ ಪ್ರವೃತ್ತಿಯಾಗಿತ್ತು. ಅಹಿಂದ ಚಳುವಳಿಯ ಸಂಘಟನೆಗಾಗಿ ತಂದೆ ಮತ್ತು ಮಕ್ಕಳ ಅಂದ್ರೆ ದೇವೇಗೌಡ ಮತ್ತು ಕುಮಾರಸ್ವಾಮಿಯವರ ಒಕ್ಕೂಟದ ವಿರುದ್ಧ ಸಿಡಿದೆದ್ದ ಸಿದ್ದರಾಮಯ್ಯ ನಂತರ ಕಾಂಗ್ರೆಸ್ ಸೇರ್ಪಡೆಯಾಗಿ ಆ ಪಕ್ಷದ ಪ್ರಬಲ ಶಕ್ತಿಯಾಗಿ ಬೆಳೀತಾ ಹೋದ್ರು. ಈ ಇಡೀ ಪಯಣದಲ್ಲಿ ಇವರು ಕುಟುಂಬ ರಾಜಕಾರಣವನ್ನ ಪ್ರಜಾಪ್ರಭುತ್ವದ ವಿರೋಧಿ ಎಂದು ವ್ಯಾಖ್ಯಾನಿಸ್ತಾ ಬಂದಿದ್ರು. ಆದ್ರೆ ರಾಜಕೀಯ ದಿನಗಳು ಕಳೆದಂತೆ, ದಾಳಗಳು ಹುರುಳಿದಂತೆ ರಾಜಕೀಯ ವಿಶ್ಲೇಷಕರ ಪ್ರಕಾರ ಅಧಿಕಾರ ಮತ್ತು ಪ್ರಭಾವವನ್ನ ಕಾಯ್ದುಕೊಳ್ಳುವ ಅನಿವಾರ್ಯತೆ ಬಂದಾಗ ಕುಟುಂಬದ ಹಿತಾಸಕ್ತಿಗಳು ಸೈದ್ಧಾಂತಿಕ ತತ್ವಗಳಿಗಿಂತ ಮೇಲುಗೈ ಸಾಧಿಸುತ್ತವೆ ಎಂಬುದಕ್ಕೆ ಸಿದ್ದರಾಮಯ್ಯನವರ ಇತ್ತೀಚಿನ ತಂತ್ರಗಾರಿಕೆಗಳು ಬೆಸ್ಟ್ ಎಕ್ಸಾಂಪಲ್ ಆಗಿವೆ. ಇನ್ನು ಸ್ನೇಹಿತರೆ, ಸಿದ್ದರಾಮಯ್ಯನವರ ಕುಟುಂಬ ರಾಜಕೀಯ ಉತ್ತರಾಧಿಕಾರವು ಆರಂಭದಲ್ಲಿ ಇವರ ಹಿರಿಯ ಮಗ ರಾಕೇಶ್ ಸಿದ್ದರಾಮಯ್ಯನವರ ಮೇಲೆ ಕೇಂದ್ರೀಕೃತವಾಗಿತ್ತು. ರಾಕೇಶ್ ಅವರು 2008ರಿಂದಲೇ ವರುಣ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಪ್ರಚಾರದ ಕಾರ್ಯಕ್ರಮಗಳನ್ನ ಸಂಘಟಿಸ್ತಾ ಬಂದಿದ್ರು. ಭವಿಷ್ಯದ ರಾಜಕೀಯ ವಾರಸುದಾರರಾಗಿ ಬಿಂಬಿತವಾಗ್ತಿದ್ರು. ಆದ್ರೆ 2016ರಲ್ಲಿ ಬೆಲ್ಜಿಯಂ ಪ್ರವಾಸದಲ್ಲಿದ್ದಾಗ ಇವರು ನಿಧನರಾದ್ರು. ಈ ದುರಂತವು ಸಿದ್ದರಾಮಯ್ಯನವರ ರಾಜಕೀಯ ಯೋಜನೆಗಳಿಗೆ ಭಾರಿ ಹಿನ್ನಡೆಯನ್ನ ಉಂಟು ಮಾಡ್ತು. ಈ ಕೌಟುಂಬಿಕ ಮತ್ತು ರಾಜಕೀಯ ಶೂನ್ಯತೆಯನ್ನ ತುಂಬಲು ಸಿದ್ದರಾಮಯ್ಯನವರ ಕಿರಿಯ ಮಗ ಯತೀಂದ್ರ ಸಿದ್ದರಾಮಯ್ಯನವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. ವೃತ್ತಿಯಲ್ಲಿ ಪ್ಯಾಥಾಲಜಿಸ್ಟ್ ಮತ್ತು MBBS ಹಾಗೂ MD ಪದವಿಗಳನ್ನ ಹೊಂದಿದ್ದ ಯತೀಂದ್ರ ಅವರಿಗೆ ಆರಂಭದಲ್ಲಿ ರಾಜಕೀಯದಲ್ಲಿ ಒಲವಿರಲಿಲ್ಲ. ಆದ್ರೂ ತಂದೆಯವರ ರಾಜಕೀಯ ನೆಲೆಯಾಗಿದ್ದ ವರುಣ ಕ್ಷೇತ್ರವನ್ನ ಉಳಿಸಿಕೊಳ್ಳಲು ಇವರು ತಮ್ಮ ವೈದ್ಯಕೀಯ ವೃತ್ತಿಯನ್ನ ತ್ಯಜಿಸಿ ಆಕ್ಟಿವ್ ರಾಜಕೀಯಕ್ಕೆ ಕಾಲಿಟ್ರು. 2016ರ ಅಕ್ಟೋಬರ್ನಲ್ಲಿ ಸಿದ್ದರಾಮಯ್ಯನವರು ಅಧಿಕೃತವಾಗಿ
ಬದಲಾಗಿ ಡಾಕ್ಟರ್ ಯತೀಂದ್ರ ಅವರನ್ನ ತಮ್ಮ ರಾಜಕೀಯ ಉತ್ತರಾಧಿಕಾರಿ ಎಂದು ಘೋಷಿಸಿದರು. ಇನ್ನು ಸ್ನೇಹಿತರೆ, 2018ರ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ತಮ್ಮ ವರುಣ ಕ್ಷೇತ್ರವನ್ನ ಮಗ ಯತೀಂದ್ರ ಅವರಿಗೆ ಬಿಟ್ಟುಕೊಟ್ಟು ತಾವು ಚಾಮುಂಡೇಶ್ವರಿ ಮತ್ತು ಬಾದಾಮಿ ಕ್ಷೇತ್ರಗಳಿಂದ ಸ್ಪರ್ಧಿಸಿದ್ರು. ಆ ಚುನಾವಣೆಯಲ್ಲಿ ಯತೀಂದ್ರ ಅವರು ವರುಣದಲ್ಲಿ ಭರ್ಜರಿ ಜಯವನ್ನ ದಾಖಲಿಸಿದರೆ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯಲ್ಲಿ ಸೋಲನ್ನ ಅನುಭವಿಸಿ ಬಾದಾಮಿಯಲ್ಲಿ ಅತ್ಯಲ್ಪ ಮತಗಳ ಅಂತರದಿಂದ ಜಯ ಗಳಿಸಿದ್ರು. 2023ರ ಚುನಾವಣೆ ಸಮೀಪದಲ್ಲಿದ್ದಾಗ ಸಿದ್ದರಾಮಯ್ಯನವರಿಗೆ ಸುರಕ್ಷಿತ ಕ್ಷೇತ್ರವೊಂದರ ಅನಿವಾರ್ಯತೆ ಇತ್ತು. ಕೋಲಾರದಿಂದ ಸ್ಪರ್ಧಿಸುವ ಇವರ ಇಚ್ಛೆಗೆ ಹೈಕಮಾಂಡ್ ತಡೆಯೊಡ್ಡಿ ವರುಣ ಕ್ಷೇತ್ರದಲ್ಲೇ ಸ್ಪರ್ಧಿಸುವಂತೆ ಸೂಚಿಸಿತು. ತಂದೆಯ ರಾಜಕೀಯ ಭವಿಷ್ಯ ಮತ್ತು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷೆಯನ್ನ ಈಡೇರಿಸಲು ಯತೀಂದ್ರ ಅವರು ತಮ್ಮ ಹಾಲಿ ಶಾಸಕ ಸ್ಥಾನವನ್ನ ತ್ಯಾಗ ಮಾಡಿದ್ರು. ಈ ತ್ಯಾಗವು ಸಿದ್ದರಾಮಯ್ಯನವರಿಗೆ ವರುಣದಲ್ಲಿ ಜಯಗಳಿಸಲು ಮತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ 2ನೇ ಬಾರಿಗೆ ಅಧಿಕಾರವನ್ನ ಹಿಡಿಯಲು ನೆರವಾಯಿತು. ಆದರೆ ಈ ಕ್ಷೇತ್ರ ತ್ಯಾಗವು ಯಾವುದೇ ಪ್ರತ್ಯುಪಕಾರವಿಲ್ಲದೆ ನಡೆದಿದ್ದಲ್ಲ ಎಂಬುದು ಮುಂದಿನ ರಾಜಕೀಯ ಬೆಳವಣಿಗೆಯಿಂದ ಸಾಬೀತಾಯಿತು. 2024ರ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಕ್ಷೇತ್ರದಿಂದ ಯತೀಂದ್ರ ಅವರನ್ನ ಕಣಕ್ಕಿಳಿಸುವ ಚರ್ಚೆ ನಡೆದಿದ್ದಾದರೂ ಜೆಡಿಎಸ್ ಬಿಜೆಪಿ ಮೈತ್ರಿಯ ಬಲದಿಂದಾಗಿ ಸೋಲಿನ ಭೀತಿಯಿಂದ ಸಿದ್ದರಾಮಯ್ಯನವರೇ ಇದನ್ನ ತಡೆದ್ರು. ಬದಲಾಗಿ ಜೂನ್ 2024ರಲ್ಲಿ ಯತೀಂದ್ರ ಅವರನ್ನ ವಿಧಾನಸಭೆಯ ಮೂಲಕ ವಿಧಾನ ಪರಿಷತ್ಗೆ ಎಂಎಲ್ಸಿ ಆಗಿ ಆಯ್ಕೆ ಮಾಡಲಾಯಿತು. ಇದು ಮುಂದೆ ಸಂಭವಿಸಬಹುದಾದ ಅಧಿಕಾರ ಹಸ್ತಾಂತರದಲ್ಲಿ ಯತೀಂದ್ರ ಅವರಿಗೆ ಸಚಿವ ಸ್ಥಾನವನ್ನ ಖಾತರಿಪಡಿಸುವ ಮುನ್ನೆಚ್ಚರಿಕೆಯ ತಂತ್ರವಾಗಿತ್ತು. ಇನ್ನು ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷದ ಆಂತರಿಕ ಒಪ್ಪಂದದಂತೆ 2026ರ ಮೇ ತಿಂಗಳಿನಲ್ಲಿ ನಾಯಕತ್ವ ಬದಲಾವಣೆ ಪ್ರಕ್ರಿಯೆ ಆರಂಭವಾಯಿತು. ಮೇ 28, 2026ರಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಿದ್ರು. ಈ ಅಧಿಕಾರ ಹಸ್ತಾಂತರದ ಸಂದರ್ಭದಲ್ಲಿ ದೆಹಲಿಯಲ್ಲಿ ನಡೆದ ಉನ್ನತ ಮಟ್ಟದ ಸಂಧಾನ ಸಭೆಗಳಲ್ಲಿ ಸಿದ್ದರಾಮಯ್ಯನವರು ತಮ್ಮ ಉತ್ತರಾಧಿಕಾರಿಯ ರಾಜಕೀಯ ಸ್ಥಾನಮಾನಕ್ಕಾಗಿ ತೀವ್ರವಾಗಿ ಚೌಕಾಸಿಯನ್ನ ನಡೆಸಿದರು. ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ರಾಷ್ಟ್ರ ರಾಜಕೀಯ ಮತ್ತು ರಾಜ್ಯಸಭಾ ಸ್ಥಾನದ ಆಫರ್ ನೀಡಿದ್ರು. ಇವರು ಅದನ್ನ ತಿರಸ್ಕರಿಸಿದರು. ಆಪ್ತ ಸಚಿವ ಕೆಜೆ ಜಾರ್ಜ್ ಅವರ ಮಧ್ಯಸ್ಥಿಕೆಯಲ್ಲಿ ನಡೆದ ಸಮಾಲೋಚನೆಗಳ ನಂತರ ಹೊಸದಾಗಿ ರಚನೆಯಾಗಲಿರುವ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಇವರ ಮಗ ಯತೀಂದ್ರ ಅವರಿಗೆ ಪ್ರಮುಖ ಖಾತೆಯನ್ನ ನೀಡುವ ಷರತ್ತಿಗೆ ಸಿದ್ದರಾಮಯ್ಯ ಒಪ್ಪಿಗೆಯನ್ನ ನೀಡಿದ್ರು. ಜೂನ್ 3, 2026ರಂದು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗ ಇವರ ಮೊದಲ ಹಂತದ 13 ಸಚಿವರ ಪಟ್ಟಿಯಲ್ಲಿ ಡಾಕ್ಟರ್ ಯತೀಂದ್ರ ಅವರ ಹೆಸರನ್ನ ಮೊದಲ ಬಾರಿಗೆ ಸೇರಿಸಲಾಯಿತು. ಇನ್ನು ಸ್ನೇಹಿತರೆ, ಯತೀಂದ್ರ ಅವರ ಈ ಹಠಾತ್ ರಾಜಕೀಯ ಬೆಳವಣಿಗೆಯು ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ನಿಂದ ತೀವ್ರ ಟೀಕೆಗಳಿಗೆ ಒಳಗಾಗಿದ್ದ. ಸಿದ್ಧಾಂತಗಳ ಬಗ್ಗೆ ಮಾತನಾಡುವ ಸಿದ್ದರಾಮಯ್ಯನವರಿಗೆ ಅಧಿಕಾರ ಮುಖ್ಯವಾದಾಗ ಕೌಟುಂಬಿಕ ಪ್ರೇಮವೇ ದೊಡ್ಡದಾಯಿತು ಎಂದು ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಟೀಕಿಸಿದ್ದಾರೆ. ಈ ರೀತಿ ಟೀಕಿಸ್ತಾ ಇರೋದಾದ್ರೂ ಯಾರು? ಒಟ್ಟಾರೆಯಾಗಿ ಇನ್ನು ಮುಂದಿನ ಚುನಾವಣೆಯಲ್ಲಿ ನೀವು ಯಾವ ರಾಜಕಾರಣಿಯ ಮಗನಿಗೆ ನಿಮ್ಮ ಮತವನ್ನ ಚಲಾಯಿಸ್ತಾ ಇದ್ದೀರಾ ಅನ್ನೋದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಕೆಳಗಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್